Hi everyone, welcome to my channel. Today's special is Mangalore style Nati chicken sukka. ನೋಡಿ ಇದರಲ್ಲಿ 2 kg ಫ್ರೆಶ್ ಚಿಕನ್ ಇದೆ. ನಾನು ಇದನ್ನು 3 ಟೈಮ್ಸ್ ಕ್ಲೀನ್ ಮಾಡಿಕೊಂಡೆ. ಚಿಕನ್ ಬೇಯಿಸ್ಲಿಕ್ಕೆ ಏನೆಲ್ಲ ಬೇಕಂತ ನೋಡೋಣ. ನೋಡಿ ಇದರಲ್ಲಿ 3 ಆನಿಯನ್ ಮೀಡಿಯಮ್ ಸೈಜ್ ಇದ್ದಿದೆ, 1 ಟೊಮೆಟೊ ತೊಗೊಂಡಿದ್ದೇನೆ, 2 ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ 7 ಪೀಸ್, ಜಿಂಜರ್ ಸ್ಮಾಲ್ ಪೀಸ್, ಗರಂ ರಾ ಮತ್ತು ಮಸ್ಟರ್ಡ್, ಆನಿಯನ್ ಮತ್ತು ಟೊಮೆಟೊ ಸ್ವಲ್ಪ ದೊಡ್ಡದಾಗಿ ಪೀಸ್ ಮಾಡ್ಕೋಬೇಕು. ಇವತ್ತು ನಾನು ಮಸಾಲೆ ಏನು ರೆಡಿ ಮಾಡ್ತಿಲ್ಲ, ಬಿಕಾಸ್ ಹರ್ಬೇರಿಯವರ 100% ಹೋಮ್ಮೇಡ್ ಮಸಾಲಾನ ಯೂಸ್ ಮಾಡ್ತಿದ್ದೇನೆ. ಇದಕ್ಕೆ ಯಾವುದೇ ತರಹದ ಪ್ರಿಸರ್ವೇಟಿವ್ಸ್ ಅಥವಾ ಕಲರಿಂಗ್ ಏಜೆಂಟ್ ಹಾಕಿರಲ್ಲ. ಇವಾಗ ಚಿಕನ್ ಬೇಯಿಸುವ. ಮೊದಲಿಗೆ ಫಸ್ಟ್ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಅಥವಾ ಗೀನೂ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪನೇ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೇನೆ. ಅದನ್ನು ಆದಮೇಲೆ ಸ್ವಲ್ಪ ಮಸ್ಟರ್ಡ್, ಗಾರ್ಲಿಕ್, ನಂತರ ಜಿಂಜರ್ ಹಾಕಬೇಕು. ನಾನಿಲ್ಲಿ ಗರಂ ಮಸಾಲ ಪೌಡರ್ ಯೂಸ್ ಮಾಡ್ತಿಲ್ಲ, ರಾ ಗರಂ ಮಸಾಲ ಐಟಮ್ಸ್ ಯೂಸ್ ಮಾಡ್ತಿದ್ದೇನೆ. ಇದರಲ್ಲಿ ಬಿರಿಯಾನಿ ಲೀವ್ಸ್, ಚಕ್ಕೆ, ಏಲಕ್ಕಿ ಇದೆಲ್ಲ ಇದೆ. ನೆಕ್ಸ್ಟ್ ಆನಿಯನ್ ಆ್ಯಡ್ ಮಾಡಿ ಅದು ಬ್ರೌನ್ ಆದಮೇಲೆ ಟೊಮೆಟೊ ಆ್ಯಡ್ ಮಾಡಬೇಕು. ನೋಡಿ ಇವಾಗ ಸ್ವಲ್ಪ ಬ್ರೌನ್ ಆಗ್ತಾ ಬಂತು. ಇವಾಗ ನಾವು ಟೊಮ್ಯಾಟೊ ಆ್ಯಡ್ ಮಾಡುವ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ಹುರಿಬೇಕು. ಸ್ವಲ್ಪ ಅಂದರೆ ಟೊಮ್ಯಾಟೊ ಸ್ವಲ್ಪ ಬೇಯಬೇಕು. ನೆಕ್ಸ್ಟ್ ಕ್ಲೀನ್ ಮಾಡಿದ ಚಿಕನ್ ಆ್ಯಡ್ ಮಾಡಬೇಕು. ನೋಡಿ ನಾನಿಲ್ಲಿ ಸಾಲ್ಟ್ ಯೂಸ್ ಮಾಡ್ತಿದ್ದೇನೆ, ಬಿಕಾಸ್ ನಾನು ವಿತೌಟ್ ಸಾಲ್ಟ್ ಚಿಕನ್ ಮಸಾಲ ಪೌಡರ್ ಯೂಸ್ ಮಾಡಿದ್ದೆ. ಸೊ ಇವಾಗ ನಾನು ಸಾಲ್ಟ್ ಯೂಸ್ ಮಾಡ್ತಿದ್ದೇನೆ. ಸಾಲ್ಟ್ ಯೂಸ್ ಮಾಡಿ ಆದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 1 ವಿಸಿಲ್ ಹಾಕಬೇಕು. ಇದು ಟೈಸನ್ ಕೋಳಿ ಆದರೆ ಒಂದು 3 ವಿಸಿಲ್ ಬೇಕು, ಬಟ್ ಇದು ನಾಟಿ ಕೋಳಿ ಆಗಿರೋದ್ರಿಂದ 1 ವಿಸಿಲ್ ಸಾಕು.
ಇದನ್ನು ನಾನು ಕುಕ್ಕರಿಂದ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದೇನೆ. ನಾನಿಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೇನೆ. ಇವಾಗ ಮಸಾಲ ಪೌಡರ್ ಆ್ಯಡ್ ಮಾಡುವ. ಮಸಾಲ ಪೌಡ್ರ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ಬೆಂದಾದಮೇಲೆ ಹಾಫ್ ಗ್ರೇಟೆಡ್ ಕೊಕೊನಟ್ ಆ್ಯಡ್ ಮಾಡ್ತಿದ್ದೇನೆ. ಇದು ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕುಕ್ ಮಾಡಬೇಕು. So next cook till it gets dry. Mangalore style Nati chicken sukka is ready now. Please subscribe Manplay, share Manplay and comment Manplay. Thank you for watching.